108 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿರುವಂತಹ ವಿಜಯ್ ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೇರೋದಕ್ಕೆ ಭಾರಿ ಸರ್ಕಸ್ ನಡೆಸುತ್ತಿದ್ದಾರೆ. ಟಿವಿಕೆಗೆ ವಿಸಿಕೆ ಶಾಸಕರು ಬೇಷರತ್ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ವಿಸಿಕೆ ಶಾಸಕರ ಸಹಿ ಪತ್ರ ವಿಜಯ್ಗೆ ಹಸ್ತಾಂತರ ಆಗಿದ್ಯಾ? 118 ಶಾಸಕರ ಸಂಪೂರ್ಣ ಬೆಂಬಲವನ್ನ ವಿಜಯ್ ಪಡೆದಿದ್ದಾರೆ. ಮ್ಯಾಜಿಕ್ ನಂಬರ್ 118 ರೀಚ್ ಆಗ್ಲಿಕ್ಕೆ 4 ದಿನದಿಂದ ವಿಜಯ್ ಸರ್ಕಸ್ ನಡೆಸುತ್ತಿದ್ದಾರೆ. ಕೆಲವೇ ಕ್ಷಣದಲ್ಲಿ ಗವರ್ನರ್ ಕಚೇರಿಗೆ ವಿಜಯ್ ದೌಡಾಯಿಸಲಿದ್ದಾರೆ. ಹಿಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಗವರ್ನರ್ಗೆ 118 ಶಾಸಕರ ಸಹಿ ಉಳ್ಳಂತಹ ಪತ್ರವನ್ನ ವಿಜಯ್ ಕೊಡಲಿದ್ದಾರೆ. ಈಗಾಗಲೇ 2 ಬಾರಿ ರಾಜ್ಯಪಾಲರನ್ನ ವಿಜಯ್ ಭೇಟಿಯಾಗಿ 3 ಬಾರಿ, ನಿನ್ನೆ ರಾತ್ರಿಯೂ ಸೇರಿದಂತೆ 3 ಬಾರಿ ಗವರ್ನರ್ ಅವರನ್ನ ಭೇಟಿಯಾಗಿ ವಾಪಸ್ ಆಗಿದ್ದಾರೆ. ರಾಜ್ಯಪಾಲರು 118 ಶಾಸಕರ ಸಹಿ ಉಳ್ಳಂತಹ ಅಧಿಕೃತ ಪತ್ರವನ್ನ ತಗೊಂಡು ಬನ್ನಿ, ನಿಮ್ಗೆ ಪ್ರಮಾಣ ವಚನವನ್ನ ಬೋಧಿಸಲಿಕ್ಕೆ ನಾನು ಬರ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಿದ್ದಾರೆ. ಆದ್ರೆ ಸಿವಿಕೆ ಆಟ ಆಡಿಸ್ತಾ ಇದೆ. ವಿಸಿಕೆ ಒಂದು ರೀತಿಯಲ್ಲಿ ದಳಪತಿ ವಿಜಯ್ ಅವ್ರನ್ನ 2 ಸೀಟನ್ನ ಪಡೆದಿರುವಂತಹ ವಿಸಿಕೆ ಕಿಂಗ್ ಮೇಕರ್ ಆಗಿದೆ. ವಿಜಯ್ ಸರ್ಕಾರದಲ್ಲಿ 2 ಡಿಸಿಎಂ ಹುದ್ದೆಗಳ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಒಂದು ಕಾಂಗ್ರೆಸ್ಗೆ, ಒಂದು ವಿಸಿಕೆ ಕಡೆಯಿಂದ ಡಿಸಿಎಂ ಆಗುವಂತಹ ಸಾಧ್ಯತೆ ಇದೆ. ವಿಸಿಕೆ ಕಚೇರಿಗೆ ವಿಜಯ್ ಆಗಮಿಸುತ್ತಿದ್ದಾರೆ. ವಿಜಯ್ ಸರ್ಕಾರದಲ್ಲಿ 2 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆ ಇದೆ. ಈಗ ಪಶ್ಚಿಮ ಬಂಗಾಳದಲ್ಲಿ ನಾವು ಗಮನಿಸಿದ್ವಿ, ಅಲ್ಲೂ ಕೂಡ 2 ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಿದ್ರು. 4 ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ರು. ಈಗ ವಿಜಯ್ಗೂ ಕೂಡ ಅದೇ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿದೆ. ಡಿಸಿಎಂ ಹುದ್ದೆಗೆ ವಿಸಿಕೆ ಬೇಡಿಕೆಯನ್ನ ಇಟ್ಟಿರೋದ್ರಿಂದ 2 ಡಿಸಿಎಂ ಹುದ್ದೆಗಳ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಪಳನಿಸ್ವಾಮಿಗೆ ಶಾಕ್ ಕೊಡುತ್ತಾ ಎಐಎಡಿಎಂಕೆಯ ಒಂದು ಬಣ. ಎಐಎಡಿಎಂಕೆಯ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಪುದುಚೇರಿ ರೆಸಾರ್ಟ್ನಿಂದ ಚೆನ್ನೈಗೆ ಒಂದು ಬಣ ವಾಪಸ್ ಆಗಿದೆ. ಮತ್ತೆ ವಿಜಯ್ಗೆ ಬೆಂಬಲವನ್ನ ಕೊಡೋದಕ್ಕೆ ಆ ಬಣ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಿವಿ ಷಣ್ಮುಗಂ ನೇತೃತ್ವದ ಶಾಸಕರಿಂದ ವಿಜಯ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ. ಪಳನಿಸ್ವಾಮಿ ಬೇಡ ಅಂದ್ರೂ ಕೂಡ ಶಾಸಕರು ಕೇಳ್ತಾ ಇಲ್ಲ. ಅಧಿಕಾರದ ಆಸೆಗೆ ವಿಜಯ್ಗೆ ಪಳನಿಸ್ವಾಮಿ ಟೀಮ್ ಜೈ ಅಂದಿರುವಂತದ್ದು. ವಿಜಯ್ಗೆ ಇನ್ನ ಕೇವಲ 2 ಶಾಸಕರ ಸ್ಥಾನಗಳ ಅವಶ್ಯಕತೆ ಇದೆ. ಎಐಎಡಿಎಂಕೆಯ ಶಾಸಕರ ಮೇಲೆ ಅನುಮಾನ ವ್ಯಕ್ತಪಡಿಸಿ ಅವರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಗಿತ್ತು. ಕಳೆದ 3 ದಿನದಿಂದ ರೆಸಾರ್ಟ್ ಅಲ್ಲಿ ಇದ್ದಂತಹ ಶಾಸಕರು ಈಗ ಅದರಲ್ಲಿ ಒಂದು ಬಣ ವಾಪಸ್ ಆಗ್ತಾ ಇದೆ. ಆ ಶಾಸಕರು ಹೇಳ್ತಿದ್ದಾರೆ, ನಾವು ವಿಜಯ್ಗೆ ಸಪೋರ್ಟ್ ಮಾಡ್ತೀವಿ ಅಂತ. ಯಾಕೆ ಅಂದ್ರೆ ಜನರ ಆದೇಶ ಇದೆ. ಜನರ ಆದೇಶ ಅಂತಂದ್ರೆ 108 ಸ್ಥಾನಗಳನ್ನ ವಿಜಯ್ಗೆ ಕೊಟ್ಟಿದ್ದಾರೆ. ಟಿವಿಕೆ ಪಕ್ಷ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ 108 ಸ್ಥಾನ ಗೆದ್ದಿದ್ದಾರೆ. ಹಾಗಾಗಿ ಇನ್ನು 2 ಸ್ಥಾನದ ಕೊರತೆ ಇದೆ. ನಾವು ಬೆಂಬಲ ಕೊಟ್ರೆ ನಮ್ಗೆ ಒಳ್ಳೆ ಉನ್ನತ ಹುದ್ದೆಯನ್ನ ಕೊಡ್ತಾರೆ ಎನ್ನುವಂತಹ ಭರವಸೆಯಿಂದ ಈಗ ಎಐಎಡಿಎಂಕೆಯ ಒಂದು ಬಣ ವಿಜಯ್ಗೆ ಸಪೋರ್ಟ್ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದ್ ರೀತಿ ತಮಿಳುನಾಡಿನಲ್ಲಿ ಒಂದು ಚದುರಂಗದ ಆಟವೇ ನಡೀತಾ ಇದೆ. ದಳಪತಿ ವಿಜಯ್ಗೆ 108 ಸ್ಥಾನದಲ್ಲಿ ಮೊದಲ ಬಾರಿಗೆ ವಿನ್ ಆದ್ರೂ ಕೂಡ ಅಧಿಕಾರವನ್ನ ಪಡೆಯೋದಕ್ಕೆ ಎಷ್ಟು ಸರ್ಕಸ್ ಮಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಈಗ ಏನೇನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಚೈತ್ರ, ಖಂಡಿತವಾಗ್ಲೂ ನಟ ವಿಜಯ್ ಅವರು ಈ ರೀತಿಯಾಗಿ ಅತಂತ್ರ ಪರಿಸ್ಥಿತಿ ಬಂತು ಅಂತಂದ್ರೆ ಈ ರೀತಿಯಾದ ಸವಾಲುಗಳು ಇರ್ತಾವ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅವರು ಸಿನಿಮಾ ನಟರಾಗಿದ್ರು, ಕೆಲಸವನ್ನ ಮಾಡಿದ್ರು. ಈಗ ರಾಜಕೀಯಕ್ಕೆ ಬಂದು ಪಕ್ಷವನ್ನು ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ. ಈಗ 108 ಸ್ಥಾನವನ್ನ ಬಂದು ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಬಹುಮತವನ್ನ ಗಳಿಸಬೇಕು, ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ದಿನಗಳಿಂದ ಕೂಡ ಒದ್ದಾಟವನ್ನ ಪಡ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಪೂರಕವಾಗಿ ಎಲ್ಲ ಒಂದು ಕಡೆ ಒಂದು ವಾತಾವರಣ ಕಂಡು ಬರ್ತಾ ಇಲ್ಲ. ಹಾಗಾಗಿನೇ ಈಗ ನಟ ವಿಜಯ್ ಅವರು ಒಂದು ರೀತಿ ಸಂಕಟಕ್ಕೆ ಸಿಲುಕಿರುವಂತದ್ದು. ಒಂದ್ ಕಡೆಗೆ ನಾವು 121 ಶಾಸಕರ ಸಹಿ ಪತ್ರವನ್ನ ಗವರ್ನರ್ಗೆ ಕೊಟ್ಟು ಬಂದಿದ್ರು. 3 ಜನ ಶಾಸಕರು ಇದೀಗ ವಾಪಸ್ಸನ್ನ ತೆಗೆದುಕೊಂಡಿರುವಂತದ್ದು. ಮತ್ತೊಂದು ಕಡೆ ವಿಸಿಕೆ ಶಾಸಕರು ಕೂಡ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ನಿರ್ಧಾರವನ್ನ ಮಾಡಿಲ್ಲ. ಹಾಗಾಗಿನೇ ಇದೀಗ ವಿಜಯ್ ಅವರು ವಿಸಿಕೆ ಪಕ್ಷದ ಶಾಸಕರನ್ನ ಒಂದು ರೀತಿ ಸಂಪರ್ಕಿಸುವಂತದ್ದು ಮತ್ತೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇದೀಗ ನಟ ವಿಜಯ್ ಅವರು ತಮ್ಮ ನಿವಾಸದಿಂದ ತಮ್ಮ ಇನ್ನೊಂದು ಫ್ಲಾಟ್ಗೆ ಹೋಗಿರುವಂತದ್ದು. ಅಲ್ಲಿ ಒಂದಷ್ಟು ಶಾಸಕರ ಸಭೆಯನ್ನ ಮಾಡೋದ್ರ ಮುಖಾಂತರವಾಗಿ ವಿಸಿಕೆ ನಾಯಕರನ್ನ ಹೇಗಾದ್ರೂ ಮಾಡಿ, ಅಂದ್ರೆ ಈಗ ವಿಸಿಕೆ ನಾಯಕರಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ತಿರುವಣ್ಣನವರೇನಿದ್ದಾರೆ ಅವ್ರನ್ನ ಸಂಪರ್ಕವನ್ನ ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮವಾಗಿ ವಿಸಿಕೆ ಶಾಸಕರ ಸಹಿ ಪತ್ರವನ್ನ ಇವತ್ತು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಅದನ್ನ ರಾಜ್ಯಪಾಲರಿಗೆ ಇವತ್ತು ಸಂಜೆಯೇ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನ ಮಾಡಿರುವಂತದ್ದು. ಯಾಕಂದ್ರೆ ಗವರ್ನರ್ ಅವರನ್ನ 3 ಬಾರಿ ನಟ ವಿಜಯ್ ಅವರು ಭೇಟಿಯನ್ನ ಮಾಡಿದ್ದಾರೆ. ಭೇಟಿ ಮಾಡಿದ ಸಂದರ್ಭದಲ್ಲಿ ಬಹುಮತ ಇದೆ ಅನ್ನೋ ಮಾತನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ರು. ಆದ್ರೆ ಗವರ್ನರ್ ಅವರು 2 ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ನಿಮ್ಮ ಬಳಿ ಬಹುಮತ ಇಲ್ಲ ಅಂತ ಅನ್ನೋ ಒಂದು ಹೇಳಿಕೆಯನ್ನ ಕಳಿಸಿದ್ರು. ಈಗ 3ನೇ ಬಾರಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಬಹುಮತ ಸಂಖ್ಯೆ ಇದ್ರೂ ಕೂಡ ಈಗ ಆ ಒಂದು ಶಾಸಕರು ವಾಪಸ್ ತೆಗೆದುಕೊಂಡಂತ ಸಂದರ್ಭದಲ್ಲಿ ಗವರ್ನರ್ ಕೂಡ ಈಗ ಏನ್ ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ಒಂದು ರೀತಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಹಾಗಾಗಿ ಗವರ್ನರ್ ಬೇರೆ ರೀತಿಯ ತೀರ್ಮಾನವನ್ನ ತೆಗೆದುಕೊಳ್ಳಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಈಗ ಈ 2 ವಿಸಿಕೆ ಶಾಸಕರನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಅವರಿಂದ ಸಹಿ ಪತ್ರವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಇವತ್ತು ಸಂಜೆ ಗವರ್ನರ್ ಕಚೇರಿಗೆ ಗವರ್ನರ್ ಭೇಟಿ ಮಾಡಿ ಅದನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಏನಾದ್ರೂ ಇವತ್ತು ಸಲ್ಲಿಕೆ ಮಾಡಿಲ್ಲ ಅಂತಂದ್ರೆ ಗವರ್ನರ್ ಅವರು ಬೇರೆ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದನ್ನ ರಾಷ್ಟ್ರಪತಿಗೆ ಕಳಿಸೋದ್ರ ಮುಖಾಂತರವಾಗಿ ರಾಷ್ಟ್ರಪತಿ ಆಳ್ವಿಕೆ ತರುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ರಾಜಕೀಯ ನಾಯಕರು ಕೂಡ ಈಗ ಆಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದು ರೀತಿ ಆ ರೀತಿಯ ನಿರ್ಣಯಗಳು ಆಗಬಹುದು ಅನ್ನೋ ವಿಚಾರಗಳು ಕೂಡ ಈಗಾಗಲೇ ತಮಿಳುನಾಡಲ್ಲಿ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಒಂದ್ ಕಡೆಗೆ ಎಐಡಿಎಂಕೆಯ ನಾಯಕರಾಗಿರ್ತಕ್ಕಂಥ ಮುಖ್ಯವಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಬಹಳಷ್ಟು ಕಸರತ್ತನ್ನ ಮಾಡ್ತಾ ಇರುವಂತದ್ದು. ಡಿಎಂಕೆ ಅಂದ್ರೆ ಶತ್ರುವಿನ ಶತ್ರು ಅನ್ನೋ ಒಂದು ಪಕ್ಷ ದೊಡ್ಡ ಬದ್ಧ ವೈರವಾಗಿರ್ತಕ್ಕಂಥ ಡಿಎಂಕೆ ಜೊತೆಗೂಡಿ ಎಲ್ಲ ಒಂದ್ ಕಡೆ ಸರ್ಕಾರ ರಚನೆ ಮಾಡಬೇಕು ನಿಟ್ಟಿನಲ್ಲಿ ಕೂಡ ತೆರೆಮರೆಯಲ್ಲಿ ಕಸರತ್ತನ್ನ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಕೂಡ ಮಾಡ್ತಾ ಇರುವಂತದ್ದು. ಇದೀಗ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೂ ಕೂಡ ಶಾಕ್ ಕೊಡುವಂತಹ ಒಂದು ರೀತಿ ಇದೀಗ ಒಂದು ದೊಡ್ಡ ಮಟ್ಟದ ಒಂದು ಸುದ್ದಿ ಬಂದಿರುವಂತದ್ದು ಏನಂತಂದ್ರೆ ಎಡಪ್ಪಾಡಿಯ ಒಂದು 15 ಜನ ಶಾಸಕರು ಅಂದ್ರೆ ಎಡಿಎಂಕೆ 15 ಜನ ಶಾಸಕರು ಏನಿದ್ದಾರೆ ಅವರು ಈಗ ಟಿವಿಕೆ ಕಡೆಗೆ ಅಂದ್ರೆ ವಿಜಯ್ಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮನಸ್ಸನ್ನ ಮಾಡಿದ್ದಾರೆ ಅನ್ಸುತ್ತೆ. ಈಗಾಗಲೇ ಆ ಒಂದು ವಿಚಾರವನ್ನು ತಿಳಿದೆ ಇಷ್ಟು ದಿನಗಳ ಕಾಲ ಪುದುಚೇರಿ ರೆಸಾರ್ಟ್ ನಲ್ಲಿ ಆ ಒಂದು ಶಾಸಕರನ್ನ ಇರಿಸಲಾಗಿತ್ತು. ಇದೀಗ ಎಲ್ಲವೂ ಕೂಡ ವಾತಾವರಣ ತಿಳಿಯಾಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಆ ಒಂದು ಶಾಸಕರನ್ನ ಚೆನ್ನೈಗೆ ಕರೆತರಲಾಗಿತ್ತು. ಇದೀಗ ಮತ್ತೆ ಅವರ ವರ್ಷನ ಶುರು ಮಾಡಿರುವಂತದ್ದು ನಾವು ಮಂತ್ರಿ ಆಗಬೇಕು ವಿಜಯ್ ಜೊತೆಗೆ ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಿ.ವಿ. ಷಣ್ಮುಗಂ ಅವರ ನೇತೃತ್ವದಲ್ಲಿ ಇದೀಗ ಒಂದು 10ಕ್ಕಿಂತ ಹೆಚ್ಚಿನ ಎಡಿಎಂಕೆ ಶಾಸಕರು ವಿಜಯ್ಗೆ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಆದ್ರೆ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ಶಾಸಕರು ವಿಜಯ್ ಅವರಿಗೆ ಸಂಪರ್ಕಕ್ಕೆ ಸಿಗದ ರೀತಿಯಲ್ಲಿ ಚೆನ್ನೈನಲ್ಲಿ ಒಂದು ರೀತಿ ಕಾರ್ಯತಂತ್ರವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಈಗ ನಟ ವಿಜಯ್ ಅವರಿಗೆ ಬೇಕಿರುವಂತದ್ದು 117ರಿಂದ 118 ಶಾಸಕರ ಬೆಂಬಲ ಮಾತ್ರ. ಹಾಗಾಗಿನೇ ವಿಸಿಕೆ ಶಾಸಕರನ್ನು ಹೇಗಾದ್ರೂ ಮಾಡಿ ಒಂದಿಷ್ಟು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ನಿಟ್ಟಿನಲ್ಲೂ ಕೂಡ ವಿಜಯ್ ಅವರು ಬಹಳಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಒಂದು ಪ್ರಯತ್ನಕ್ಕೆ ಎಲ್ಲ ಒಂದ್ ಕಡೆ ಸೂಕ್ತವಾದ ಸ್ಪಂದನೆ ಸಿಗ್ತಾ ಇಲ್ಲ. ಕೊನೆಯ ಕ್ಷಣದಲ್ಲಿ ವಿಸಿಕೆ ನಾಯಕರಾಗಿರ್ತಕ್ಕಂಥ ತಿರುವಣ್ಣನವರು ಬಹಳಷ್ಟು ಬೇರೆ ರೀತಿಯಿಂದ ಗೇಮ್ ಅನ್ನ ಆಡ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ 2 ಸ್ಥಾನಗಳು ಮಾತ್ರ ಗೆದ್ದಿದೆ ವಿಸಿಕೆ ಶಾಸಕರು. ಆದ್ರೆ ಈಗ ಡಿಸಿಎಂ ಸ್ಥಾನವನ್ನು ಕೂಡ ಕೇಳ್ತಾ ಇದೆ. ಮತ್ತೊಂದು ಕಡೆ ಪೆರಂಬೂರು ಕ್ಷೇತ್ರವನ್ನ ಈಗಾಗಲೇ ರಾಜೀನಾಮೆ ಕೊಟ್ರೆ ಆ ಒಂದು ಕ್ಷೇತ್ರವನ್ನ ಕೊಡಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು. ಈ ಒಂದು ಡಿಮ್ಯಾಂಡ್ ಗಳಿಗೆ ಒಪ್ಪಿಕೊಂಡು ವಿಜಯ್ ಅವರು ಯಾವ ರೀತಿಯಿಂದ ನಡೆಯನ್ನ ತೋರ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ವಿಸಿಕೆ ಶಾಸಕರ ಮುಖಾಂತರವಾಗಿನೇ ಎಡಿಎಂಕೆ ಮತ್ತೆ ಡಿಎಂಕೆ ಅವರು ಸರ್ಕಾರ ರಚನೆಯನ್ನ ಮಾಡಬಹುದು, ವಿಸಿಕೆ ನಾಯಕರಾಗಿರ್ತಕ್ಕಂಥ ಏನು ತಿರುವಣ್ಣನವರನ್ನ ಮುಖ್ಯಮಂತ್ರಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಚೆನ್ನೈನಲ್ಲಿ ದಿನಕ್ಕೊಂದು ಬೆಳವಣಿಗೆ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಿರುವಂತಹ ಸಂದರ್ಭದಲ್ಲಿ ಒಂದು ರೀತಿ ನಟ ವಿಜಯ್ ಅವರು ನಿಜಕ್ಕೂ ಕೂಡ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಬಹುಮತವನ್ನ ಸಾಬೀತುಪಡಿಸ್ತಾರ, ಗವರ್ನರ್ ಇಂದ ಒಂದು ರೀತಿ ಕನ್ವಿನ್ಸ್ ಆಗಿ ಒಪ್ಪಿಗೆಯನ್ನು ಪಡೆದುಕೊಂಡು ಒಂದು ರೀತಿ ಪದಗ್ರಹಣ ಕಾರ್ಯಕ್ರಮವನ್ನು ಮಾಡ್ತಾರಾ ಅನ್ನೋದು ಪ್ರಶ್ನೆ ಇದೀಗ ಉದ್ಭವ ಆಗಿದೆ. ಆ ಕಾರಣಕ್ಕೋಸ್ಕರವಾಗಿ ಚೆನ್ನೈನಲ್ಲಿ ಒಂದು ರೀತಿ ಒಂದ್ ಕಡೆ ಅಭಿಮಾನಿಗಳು ದಿನಕ್ಕೊಬ್ರು ಒಂದು ರೀತಿ ಪ್ರತಿಭಟನೆಯನ್ನ ಮಾಡಿದ್ರೆ ಕೆಲವು ಅಭಿಮಾನಿಗಳು ಕೂಡ ಒಂದು ರೀತಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಮತ್ತೆ ಡಿಎಂಕೆ ಮತ್ತೆ ಎಡಿಎಂಕೆ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೊಂದು ಕಡೆ ವಿಸಿಕೆ ಪಕ್ಷದ ಕಚೇರಿಗೂ ಕೂಡ ಬೆಳಿಗ್ಗೆ ಮಧ್ಯಾಹ್ನನೇ ನಟ ವಿಜಯ್ ಅವರು ಕೂಡ ಭೇಟಿಯನ್ನ ಮಾಡಬೇಕಾಗಿತ್ತು. ಆದ್ರೆ ವಿಸಿಕೆ ಪಕ್ಷದ ಶಾಸಕರು ದಿಢೀರಾಗಿ ಸಭೆಯನ್ನ ಮುಂದೂಡಿಕೆ ಮಾಡ್ಕೊಂಡಿದ್ದಾರೆ. ರಹಸ್ಯ ಸ್ಥಳದಲ್ಲಿ ಸಭೆಯನ್ನ ಮಾಡಬೇಕು ನಿಟ್ಟಲ್ಲಿ ಕೂಡ ಅವರು ಚಿಂತನೆಯನ್ನ ಮಾಡಿದ್ರು. ಇದೀಗ ಮತ್ತೆ ಚೇಂಜ್ ಮಾಡಿದ್ದಾರೆ. ಅಂದ್ರೆ ಬಿಸಿಕೆ ಶಾಸಕರು ಇದುವರೆಗೂ ಕೂಡ ನಟ ವಿಜಯ್ ಅವರಿಗೆ ಬೆಂಬಲ ಕೊಡುವಂತ ನಿಟ್ಟಲ್ಲಿ ಇನ್ನೂ ಕೂಡ ನಿರ್ಧಾರವನ್ನು ಮಾಡಿಲ್ಲ. ಹಾಗಾಗಿನೇ ವಿಸಿಕೆ ಪಕ್ಷದ ಶಾಸಕರ ನಡೆ ಇದೀಗ ಸಾಕಷ್ಟು ನಿಗೂಢವಾಗಿರುವಂತದ್ದು. ಮತ್ತೊಂದು ಕಡೆ ವಿಜಯ್ ಅವರು ಏನ್ ಮಾಡ್ತಾರೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುವಂತದ್ದು. ಕೃಷ್ಣ, ಇನ್ನು ಡಿಎಂಕೆ ನಾಯಕರು ಹೇಳ್ತಾರೆ ಒಂದ್ ಕಡೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಿದ್ದಾರೆ, ಹೇಗಾದ್ರೂ ಮಾಡಿ ಟಿವಿಕೆ ಅಧಿಕಾರಕ್ಕೆ ಇರೋದನ್ನ ತಡಿಬೇಕು ಅನ್ನುವಂತ ರೀತಿ. ಇದಕ್ಕೆ ಉದಾಹರಣೆ ಅನ್ನೋ ರೀತಿಯಲ್ಲಿ ಎಡಪಂಥೀಯ ನಾಯಕರು ಏನಿದ್ರು 4 ಸೀಟ್ ಇದ್ದಿದ್ದು ಯಾವಾಗ ಟಿವಿಕೆಗೆ ಸಪೋರ್ಟ್ ಮಾಡಿದ್ರು ಅವರು ಬಹಿರಂಗವಾಗಿ ಹೇಳಿಕೆಯನ್ನ ನೀಡಿದ್ರು, ನಮ್ಮನ್ನ ಸ್ಟಾಲಿನ್ ಅವರು ಸಂಪರ್ಕ ಮಾಡಿದ್ರು, ನಾವು ಹೇಗಾದ್ರೂ ಮಾಡಿ ಡಿಎಂಕೆ ಮತ್ತು ಎಐಎಡಿಎಂಕೆ ಒಂದಾಗಿ ಅಧಿಕಾರಕ್ಕೆ ಏರ್ತೀವಿ, ಹಾಗಾಗಿ ನೀವು ಟಿವಿಕೆಗೆ ಸಪೋರ್ಟ್ ಮಾಡಬೇಡಿ, ವೇಟ್ ಮಾಡಿ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರು ಅಂತ ಒಂದ್ ರೀತಿ ಮೇಲೆ ಹೇಳಿಕೆಯನ್ನ ನೀಡ್ತಾರೆ. ನಾವು ಯಾವುದೇ ರೀತಿ ತೊಂದರೆಯನ್ನ ಕೊಡೋದಿಲ್ಲ ವಿಜಯ್ಗೆ, 5 ತಿಂಗಳ ಕಾಲ ಕಾದು ನೋಡ್ತೀವಿ ಅಂತ ತೆರೆ ಮೇಲೆ ಒಂದ್ ರೀತಿ ಹೇಳ್ತಾ ಇದ್ದಾರೆ, ಬಹಿರಂಗವಾಗಿ ಜನರಿಗೆ ಒಂದು ಹೇಳಿಕೆ ನೀಡ್ತಿದ್ದಾರೆ. ಆದ್ರೆ ತೆರೆಮರೆಯಲ್ಲಿ ಭಾರಿ ಕಸರತ್ತು ನಡೆಸ್ತಿದ್ದಾರೆ, ಏನೆಲ್ಲ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ.
ಖಂಡಿತವಾಗ್ಲೂ ಚೈತ್ರ, ಬಹಳ ಪ್ರಮುಖವಾಗಿ ಈಗಾಗಲೇ ಏನು ನಟ ವಿಜಯ್ ಅವರು 108 ಸ್ಥಾನದೊಂದಿಗೆ ಎಡಪಕ್ಷಗಳ ಶಾಸಕರ ಬೆಂಬಲದೊಂದಿಗೆ ಸರ್ಕಾರ ರಚನೆ ಮಾಡಬೇಕಾಗಿತ್ತು. ನೀವು ಹೇಳಿದಂಗೆ ಯಾವಾಗ ಡಿಎಂಕೆ ಮತ್ತೆ ಎಡಿಎಂಕೆ ಅವರು ತೆರೆಮರೆಯಲ್ಲಿ ಕಸರತ್ತನ್ನ ಶುರು ಮಾಡಿದ್ರು, ಅದಕ್ಕೋಸ್ಕರವಾಗೇನೆ ಇಷ್ಟು ವಿಳಂಬವಾಗ್ತಾ ಇದೆ ಅನ್ನೋ ಒಂದು ವಿಚಾರ ಈಗ ತಮಿಳುನಾಡಿನ ಜನರು ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಡಿಎಂಕೆ ಮತ್ತೆ ಎಡಿಎಂಕೆ ನಾಯಕರು ಒಂದ್ ಕಡೆಗೆ ಡಿಎಂಕೆ ನಾಯಕರು ಸವಾಲನ್ನ ಹಾಕ್ತಾರೆ, ಹೊಸ ಪಕ್ಷವಾಗಿರ್ತಕ್ಕಂಥ ಟಿವಿಕೆ ಸರ್ಕಾರವನ್ನ ಏನು ಸಾಬೀತುಪಡಿಸೋದಕ್ಕೆ ಬಹುಮತವನ್ನ ತೋರಿಸ್ಲಿ, ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಗವರ್ನರ್ನ ಬಳಿ ತೋರಿಸ್ಲಿ ಅನ್ನೋ ಮಾತನ್ನ ಡಿಎಂಕೆ ನಾಯಕರು ಹೇಳ್ತಾರೆ. ಮತ್ತೊಂದು ಕಡೆ ಎಡಿಎಂಕೆ ಪಳನಿಸ್ವಾಮಿ ಅವರು ಅಭಿನಂದನೆ ಸಲ್ಲಿಸ್ತಾರೆ. ಅಂದ್ರೆ ಹೊಸ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಮತ್ತೊಂದು ಕಡೆ ಟಿವಿ ದಿನಕರನ್ ಅವರು ಕೂಡ ಎಡಿಎಂಕೆಯ ಮೈತ್ರಿ ಪಕ್ಷದ ನಾಯಕರು ಅಂತ ಹೇಳ್ಬೋದು. ಈಗಾಗಲೇ ಕೃಷ್ಣ ಹಾಗೆ ಸಂಪರ್ಕಿಸ್ತೀವಿ ನಿಮ್ನ ಮತ್ತೊಮ್ಮೆ. ಸರ್ಕಾರ ರಚನೆಗೆ ವಿಜಯ್ ಸರ್ಕಸ್ ನಡೆಸುತ್ತಿದ್ದಾರೆ. ಗವರ್ನರ್ ನಡೆಗೆ ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ತಮಿಳುನಾಡಿನಲ್ಲಿ ರಾಜ್ಯಪಾಲರ ಈ ಒಂದು ನಡೆಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಭಿಮಾನಿಗಳು. ವಿಜಯ್ ಅಭಿಮಾನಿಗಳು ಕಿಡಿಕಾರ್ತಿದ್ದಾರೆ ರಾಜ್ಯಪಾಲರ ವಿರುದ್ಧ.